ಇಂಥ ವಿಚಾರಗಳು ಬಂದಾಗ ತಾವು ಭಾಳ ಜೋರಾಗಿ ಮಾತಾಡ್ತೀರಿ. ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ನನಗೆ ನಿಮಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು. ನೋಡಿ, 48 ಗಂಟೆ ಆಗಿದೆ, ಸ್ಟೇಟ್ಮೆಂಟ್ ಕೊಟ್ಟು 48 ಗಂಟೆ ಆಗಿದೆ. 48 ಗಂಟೆ, 48 ಅವರ್ಸ್. ನೋಡಿ, ನೀವು ಗೃಹ ಸಚಿವರಾಗಿದ್ರಿ, ಕೆಲಸ ಮಾಡಿದಿರಿ, ಸರ್ಕಾರದಲ್ಲಿ ಬಹಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದಿರಿ. ಅಲ್ಲ, ನಂಬರ್ 1 ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು? ದೇಶದ ನಂಬರ್ 1 ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು? ವಿತಿನ್ ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು. ಅವಾಗ ನಿಮ್ಮ ನಂಬರ್ 1 ಅಂತಿದೆ. ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು? ಸುನಿಲ್ ಅವರು, ನೀವೇನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ, ಆಯ್ತಾ? ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನು ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನು ಚಲಾಯಿಸ್ತೀವಿ, ಅವನಿಗೇನು ಶಿಕ್ಷೆ ಮಾಡಬೇಕೋ ಮಾಡ್ತೀವಿ, ಯಾವ ಮುಲಾಜಿಲ್ಲದೆ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿ ಗೊತ್ತಿದೆ. ಐ ಥಿಂಕ್ 4 ವರ್ಷದ ಹಿಂದೆ ಸುಳ್ಯದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತಾಡ್ಬಿಟ್ಟು ಭಾಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ. ಮಾರನೇ ದಿವಸ ಪೊಲೀಸವರು ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನು ಅರೆಸ್ಟ್ ಮಾಡಿದರು ಸುಳ್ಯದಲ್ಲಿ. ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ಲು. ಅವನು ಮಾಡಿದ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತ್ರ. ಈ ವ್ಯಕ್ತಿ ಎಲ್ಲ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂದಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ಳದೇ ಇದ್ರೆ ಏನು ಸರ್ಕಾರ ಅಷ್ಟು ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತಾನೆ ಅನ್ಕೋಬೇಕು ನಾವು. ಈವನ್ ಆಫ್ಟರ್ 48 hours ಏನ್ ಅರ್ಥ ಇದು? ನಾನೀಗ ಕ್ರಮ ತಗೊಳ್ತೀನಿ, ಆಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನು ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ತಗೊಳ್ತೀವಿ. ಅಲ್ಲ, ಅವನ ಹೇಳಿಕೆ ಪ್ರಕಾರ ನಿಮ್ಮ SIT ಅಲ್ಲಿ ಎನ್ಕ್ವೈರಿ ನಡೆಯುತ್ತಲ್ಲ, ಅವನ ಗೈಡೆನ್ಸ್ ಪ್ರಕಾರ ನಡೆದಿದೆ. ಅದ್ರ ಬಗ್ಗೆ ಅದೇ ವ್ಯಕ್ತಿ ಮಾಡಿದ್ದಾನೆ. ಇದೆಲ್ಲ ಮಾತಾಡಬೇಡಿ ನೀವು. ಇರೋ ವಿಚಾರ ಹೇಳಿ. ವಿಜಯನಗರದಲ್ಲಿ ಇಲ್ಲ ರೀ, ಅವರೇ ಹೇಳಿದ್ದಾರೆ. ನನ್ನ ಗೈಡೆನ್ಸ್ ಮಾತಾಡಿದ್ರೆ ಗೋಪಾಲ್ ಕೃಷ್ಣ ನೀವೆಲ್ಲ ಯಾಕೆ ಫಸ್ಟ್ ಕ್ವಶನ್ ಅವರಲ್ಲಿ 1.5 ಗಂಟೆ ಆಗಿದೆ, ಮತ್ತೆ ಎದ್ದು ಮಾತಾಡ್ತೀವಿ. ಬಿಲ್ ಮಾಡಿಸ್ಬೇಕೀಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.